ನಮ್ಮೆಲ್ಲರನ್ನು ಪುನಃ ಮತ್ತೊಂದು ಆವರ್ತಿ ನಿಮ್ಮೊಟ್ಟಿಗೆ ಸೇರಿ ದೈವವಾಕ್ಯವನ್ನು ಹಂಚಿಕೊಳ್ತಕ್ಕಂಥ ಈ ಸದಾವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾವು ವಂದಿಸುವ ಮತ್ತು ಭಾಗಿಯಾಗಿರ್ತಕ್ಕಂಥ ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಕ್ರಿಸ್ತೇಸುವಿನ ಹೆಸರಿನಲ್ಲಿ ವಂದಿಸಲಿಕ್ಕಿದ್ದೇನೆ. ಓದಿರ್ತಕ್ಕಂಥ ವೇದವಾಕ್ಯದಲ್ಲಿ ಕೆಲವು ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯಗಳು ನಮಗೆ ಸಿಗ್ತದೆ. ನಾನು ಒಂದು ಸಲ ಮತ್ತೆ ಪುನಃ ಓದಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಯೆಶಾಯನ ಗ್ರಂಥದಲ್ಲಿ 61ನೇ ಅಧ್ಯಾಯದ 10ನೇ ವಚನ ನೋಡೋಣ. 10ನೇ ವಚನ, ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. ಮುಂದೆ 11ನೇ ವಚನ, ಭೂಮಿಯು ತನ್ನೊಳಗಿಂದ ಮೊಳಕೆಯನ್ನು ಹೊರಡಿಸುವಂತೆಯೂ ತೋಟವು ತನ್ನಲ್ಲಿ ಬಿತ್ತಿದ್ದನ್ನು ಮೊಳೆಯಿಸುವ ಹಾಗೂ ಕರ್ತನಾದ ಯೆಹೋವನು ಎಲ್ಲ ಜನಾಂಗಗಳ ಎದುರಿನಲ್ಲಿ ಧರ್ಮವನ್ನು ಸ್ತೋತ್ರವನ್ನು. ದೇವರು ಅನೇಕ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ, ಅನೇಕ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಬರೀ ಅನುಭವಿಸ್ತೀವಷ್ಟೇ, ಅದನ್ನು ಪ್ರತ್ಯೇಕವಾಗಿ ಪರಿಗಣಿಸೋದಿಲ್ಲ. ದೇವರು ನಮಗೆ ಏನೇನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಬಾಯಿ ತುಂಬ ಹೇಳ್ತೀವಿ ನಾವು. ಮನೆ ಕೊಟ್ಟಿದ್ದಾನೆ, ಹೊಲ ಕೊಟ್ಟಿದ್ದಾನೆ, ಎತ್ತು ಕೊಟ್ಟಿದ್ದಾನೆ, ಗದ್ದೆ ಕೊಟ್ಟಿದ್ದಾನೆ, ಎಲ್ಲೋಷ್ಟು ಹೇಳ್ತೀವಿ. ಆದರೆ ಅದನ್ನು ಹೆಂಗೆ ಕಾಪಾಡಿಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ನಾವು ತಿಳಿದಿಲ್ಲ. ದೇವರು ಪ್ರತಿಯೊಬ್ಬೊಬ್ಬರಿಗೆ ಒಳ್ಳೆಯ ಆಶೀರ್ವಾದ ಮಾಡ್ತಾನೆ. ಆ ಆಶೀರ್ವಾದ ಅದನ್ನು ಉಳಿಸಿಕೊಂಡು ಹೋಗಬೇಕು, ಅದನ್ನು ಹೆಂಗೆ ಕಾಪಾಡಿಕೊಳ್ಳಬೇಕು ಅಂತನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಇತಿಹಾಸದಲ್ಲಿ ನಮ್ಮ ಪೂರ್ವಜರಾದ ಆದಾಮ್ ಮತ್ತು ಹವ್ವಳರು, ಅವರಿಗೆ ಒಂದು ವಸ್ತ್ರವನ್ನು ಕೊಟ್ಟಿದ್ದ. ಎಂಥ ವಸ್ತ್ರ ಕೊಟ್ಟಿದ್ದ? ಮಹಿಮೆಯ ಅಸ್ತ್ರವನ್ನು ಕೊಟ್ಟಿದ್ದ. ಮಹಿಮೆಯ ಅಸ್ತ್ರ, ಅದು ಭಾಳ ದೊಡ್ಡ ಅರ್ಥ ಇರ್ತಕ್ಕಂಥದ್ದು. ಮಹಿಮೆಯ ಅಸ್ತ್ರ ಅದು ಅವರನ್ನು ಕವರೇಜ್ ಮಾಡಿತ್ತು. ಅದರಿಂದ ದೂರ ಬಂದಾಗ ಅವ್ರಿಗೆ ಗೊತ್ತಾಯಿತು. ಏನು ಗೊತ್ತಾಯಿತು? ಆದಾಮನ ಕಥೆ ಗೊತ್ತಿದೆ ನಮಗೆ, ಭೂಮಿಯ ಸೃಷ್ಟಿ ನಮಗೆ ಗೊತ್ತಿದೆ, ಯೆಹೋವ ದೇವರ ವಾಕ್ಯ ಗೊತ್ತಿದೆ. ಆ ಮಹಿಮೆಯ ವಸ್ತ್ರ ಹೆಂಗಿತ್ತು ಅಂತೇಳಿ ಗೊತ್ತದಾನೆ? ಹೆಂಗಿತ್ತು? ಹಣ್ಣು ತಿಂದ್ರಲ್ಲ ಅವರು, ತಿನ್ನಬೇಡ ಅಂದಿರ್ತಕ್ಕಂಥ ಹಣ್ಣು ತಿಂದ್ರಲ್ಲ. ಆಗ ಆಗಿರ್ತಕ್ಕಂಥದ್ದು ಪರಿಣಾಮ ಏನು? ಹಣ್ಣು ತಿಂದ್ರ ಪರಿಣಾಮ ತಿನ್ನಬಾರ್ದಂತಕ್ಕಂಥ ಹಣ್ಣು ತಿಂದಾಗ ಅವರಿಗೆ ಪ್ರಜ್ಞೆ ಬಂತು. ಏನಂತಂದರೆ ನಾವು ಬೆತ್ತಲೆಯಾಗಿದ್ದೇವೆ. ಅದಕ್ಕಿಂತ ಮೊದಲು ಏನೂ ಗೊತ್ತಿರಲಿಲ್ಲ. ಈಗ ಪ್ರಾಣಿಗಳು ಹೇಳ್ತಾವ, ನಮಗೆ ಡ್ರೆಸ್ ಬೇಕಂತಂತವ, ನಮ್ಗೆ ಜೀನ್ಸ್ ಪ್ಯಾಂಟ್ ಬೇಕಂತವ. ನಾವು ಮನುಷ್ಯರಲ್ಲ, ಮಾಡಿರ್ತಕ್ಕಂಥ ಪಾಪಕ್ಕೆ ಎಂಥದನ್ನು ಕಳ್ಕೊಂಡಿವಿ ಅಂತಕ್ಕಂಥದ್ದು, ಎಂಥದನ್ನು ಕಳ್ಕೊಂಡಿವಿ ಅಂತಕ್ಕಂಥ. ಇದು ವಸ್ತ್ರ. ಎಂಥ ವಸ್ತ್ರ? ಅದು ಮಹಿಮೆಯ ವಸ್ತ್ರ. ಆದಾಮ ಅವಳರು ಆ ದೇವರ ಮಾತನ್ನು ಮೀರಿದಕ್ಕಾಗಿ. ಯಾಕಂತಂದರೆ ದೇವರು ನಮಗೆ ಅದೇ ಪ್ರಕಾರವಾಗಿ ಕೊಟ್ಟಿದ್ದಾನೆ. ಹೊಲ ಕೊಟ್ಟಿದ್ದಾನೆ, ಮನೆ ಕೊಟ್ಟಿದ್ದಾನೆ, ಇರಲಿಕ್ಕೆ ಓಡಾಡಲಿಕ್ಕೆ ವಾಹನ ಕೊಟ್ಟಿದ್ದಾನೆ. ಹೆಂಗೆ ಉಪಯೋಗಿಸ್ಕೊಳ್ಬೇಕು ಅಂತನ್ನೋದ್ರ ಬಗ್ಗೆ ಜ್ಞಾನ ನಮ್ಮ ಹತ್ರ ಇಲ್ಲ ಅಂತಂದರೆ ಏನಾಗ್ತದೆ? ಮತ್ತೆ ಕಸ್ಕೊಂಡ್ಬಿಡ್ತಾನೆ, ಅದರಿಂದ ಕೆಟ್ಟದಾಗ್ತದೆ. ಅದಕ್ಕಾಗಿ ಇಲ್ಲಿ ಪ್ರಕಟಣೆಯಲ್ಲಿ ಹೇಳ್ತಾನೆ, 16:15 ಹೇಳ್ತಾನೆ, ಆತನ ಬಾಯಿಂದ ಬರುತ್ತದೆ, ಆತನು ಅವರನ್ನು ಕಬ್ಬಿಣದ ಧ್ವನಿಯಿಂದ. 15ನೇ ವಚನ, 16:15 ವಚನ, ಇಗೋ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು ಅಂತ. ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು, ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು, ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು, ಓದ್ತಕ್ಕಂಥ ಶೈಲಿ, ಹೇಳ್ತಕ್ಕಂಥ ಒಂದು ಶೈಲಿ, ಇವೆಲ್ಲವುಗಳನ್ನು ಕೊಟ್ಟಿದ್ದಾನೆ. ನೀನು ಬಳಸಲಿಲ್ಲ ಅಂತಂದರೆ ಏನಾಗಿಬಿಡ್ತದೆ? ದೇವರು ಏನು ಮಾಡಿಬಿಡ್ತಾನೆ? ಕಿತ್ಕೊಂಡ್ಬಿಡ್ತಾನೆ ಅದನ್ನು.
ಅದು ನಿನ್ನಿಂದ ತೆಗೆಯಲ್ಪಡ್ತದೆ. ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದರೆ, ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಅವನು ಧನ್ಯನು. ನಮಗೆ ಕೊಟ್ಟಿರ್ತಕ್ಕಂಥ ವರಗಳನ್ನು ನಮಗೆ ಕೊಟ್ಟು, ಈಗ ನೋಡ್ರಿ, ನಾವು ಒಬ್ಬರು ಚೆನ್ನಾಗಿ ಹಾಡಾಡ್ತೇವೆ, ಕೆಲವರು ಚೆನ್ನಾಗಿ ಪೇಟಿ ಬಾರಿಸ್ತೇವೆ, ಕೆಲವರು ಚೆನ್ನಾಗಿ ಡೋಲ ಕೊಡ್ತೇವೆ, ಇನ್ನೂ ಕೆಲವರು ಎಷ್ಟು ಚೆನ್ನಾಗಿ ಲಾಸ್ಟ್ ಹಾಡಾಡಿದ್ದೀವಲ್ಲ, ಒಂದಿಸುವೆ ನಾವು ಒಂದಿಸುವೆ, ಭಾಳ ದಿವಸದಿಂದ ಕೇಳಿರ್ತಕ್ಕಂಥ ಹಾಡು, ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಹಾಡು. ಈ ಎಲ್ಲ ಆಶೀರ್ವಾದಗಳು ದೇವರು ನಮಗೆ ಕೊಟ್ಟಿದ್ದಾನೆ. ಬಾಯಿ ಕೊಟ್ಟಿದ್ದಾನೆ ಅಂತಂದರೆ ದೇವ್ರ ವಾಕ್ಯ ಹೇಳಲಿಕ್ಕೆ ನಾವು ಮನಸ್ಸು ಮಾಡೋದಿಲ್ಲ. ಹಾಡುಗಳು ಗೊತ್ತಿದೆ ನಮಗೆ, ಹಾಡಲಿಕ್ಕೆ ನಾವು ಮನಸ್ಸು ಮಾಡೋದಿಲ್ಲ. ಓದಲಿಕ್ಕೆ ಗೊತ್ತಿದೆ ನಮಗೆ, ವಾರಕ್ಕೆ ಒಂದು ಸಲ ತೆರೆದಿವಿ ಬೈಬಲ್, ಇಲ್ಲ ಅಂತಂದರೆ ಧೂಳು ಜಾಡಿಸೋರು ದಿಕ್ಕಿರೋದಿಲ್ಲ. ಹೌದಲ್ಲ? ಇದು ನಿಜ ಇದೆನಾ? ಸತ್ಯವು ನಾನು ಹೇಳ್ತೇನೆ ಇದ್ದೀನಿ. ಯಾಕಂತಂದರೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಆ ಅಸ್ತ್ರಗಳನ್ನು, ವಸ್ತ್ರಗಳನ್ನು ನೀವು ಯಾವಾಗಲೂ ಏನಂತಂದರೆ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಹೋಗಬೇಕಂತ. ಅದಕ್ಕಾಗಿ ಅಲ್ಲಿ ಆದಾಮನು ಆದಿಕಾಂಡ ಪುಸ್ತಕದಲ್ಲಿ 3:7 ಬರೆದಿದೆ ನೋಡ್ರಿ, ಏನಂತೇಳಿ, ಅದಕ್ಕೆ ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ಅವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಒಲಿದು ಉಟ್ಟುಕೊಂಡರು. ದೇವರು ತನ್ನ ಮಹಿಮಾ ಪದವಿಯನ್ನು ಕಸ್ಕೊಂಡ್ಬಿಟ್ಟ. ಈ ಲೋಕದಲ್ಲಿ ಇರ್ತಕ್ಕಂಥ ಆತನಿಗೆ ಮಾಡಿರ್ತಕ್ಕಂಥ ಅನುಕೂಲಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ. ಅಲ್ಲ, ಒಂದೇ ಒಂದು ಇರ್ತಕ್ಕಂಥ ಆ ಹಣ್ಣಿನ ಮೇಲೆ ಯಾಕಿರ್ಬೇಕು ಇವ್ರ ಕಣ್ಣು? ಯೋಚನೆ ಮಾಡಲಿಲ್ಲ ಅವರು. ಅದಕ್ಕೂ ಮೊದಲು ಆತನು ಹೇಳಿದ್ದೇನೆಂತಂದರೆ, ಎಲ್ಲದರ ಹಣ್ಣುಗಳನ್ನು, ಎಲ್ಲದರ ಕಾಯಿಗಳನ್ನು, ಅಲ್ಲಿರ್ತಕ್ಕಂಥ ಎಲ್ಲ ಫಲಪುಷ್ಪಗಳನ್ನು ನೀವೇನು ಮಾಡ್ಬೋದು, ಅದನ್ನು ಉಪಯೋಗಿಸ್ಕೊಳ್ಬೋದು. ಆದರೆ ಇದೊಂದು ಬೇಡ ಅಂತಂದರೆ, ಎಲ್ಲಿ ಬೇಡ ಅಂತಂದರೆ ಅಲ್ಲಿ ನಾವು ಆ ಕೆಲಸನ ಮಾಡ್ತೀವಿ. ಮನುಷ್ಯನ ಸಹಜವಾಗಿರ್ತಕ್ಕಂಥ ಗುಣ. ಅಲ್ಲಿ ದೇವರ ಮಹಿಮೆಯಿಂದ ಅವರು ತಳ್ಳಲ್ಪಟ್ಟಾಗ ನಾವು ಬತ್ತಲೆಯಾಗಿದ್ದೇವೆ ಅಂತೇಳಿ ಗುರ್ತಾಯ್ತಲ್ಲ. ಅದೇ ಪ್ರಕಾರವಾಗಿ ಪ್ರತಿಯೊಂದೊಂದು ವಸ್ತ್ರಗಳು ದೇವರು ನಮಗೆ ಕೊಟ್ಟಿದ್ದಾನೆ. ಆ ಕೊಟ್ಟಿರ್ತಕ್ಕಂಥ ಆ ವಸ್ತ್ರಗಳು ಒಂದು ವೇಳೆ ನೀವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿಲ್ಲಪ್ಪ ಅಂತಂದರೆ ಅದು ನಿಮ್ಮಿಂದ ಕಳೆದು ಹೋಗ್ತದೆ. ದೇವರು ಅದನ್ನು ವಾಪಸ್ ತಗೊಳ್ಳಿಕ್ಕಿದ್ದಾನೆ. ಆದುದರಿಂದ ಯೆಶಾಯ 10 ನೋಡ್ರಿ, ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನ ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. ನಮಗೆಲ್ಲ ಬೆಳ್ಳಿ ಬಂಗಾರ ಕೊಡಲಿಲ್ಲ ರೀ, ಅದರ ಅರ್ಥ ಹೇಳ್ತಾ ಇದ್ದಾನೆ. ವಧು ಬಾಸಿಂಗ್ ಧರಿಸ್ತದಲ್ಲ, ನಮ್ಮಲ್ಲಿ ಇಲ್ಲ. ಅದೆಲ್ಲ ನಮ್ಮ ಪುರಾತನರು ಧರಿಸ್ತಕ್ಕಂಥದ್ದು ಬಾಸಿಂಗ. ಮುಖ ಕಾಣಬಾರ್ದಂತೇಳಿ, ಅಥವಾ ಅರ್ಧಂಬರ್ಧ ಕಾಣಲಿ ಅಂತ ಹಣೆ ಮುಂದೆ ಕಟ್ಕೊಳ್ತಕ್ಕಂಥದ್ದು, ಅದು ಆಭರಣದ್ದು. ಮತ್ತು ಹೆಣ್ಣುಮಕ್ಕಳಿಗೆ ಹೆಂಗೆ ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನಮಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನೆ. ನಮಗೆ ಧರ್ಮ ಕಾಡ್ತದ? ಧರ್ಮವನ್ನು ಮೀರಿ ಎಷ್ಟೋ ಕೆಟ್ಟ ಕೆಲಸಗಳು ಮಾಡ್ತೀವಲ್ಲ ನಾವು ಈ ಲೋಕದಲ್ಲಿ, ಮಾಡ್ತೀವಲ್ಲ. ಬಂಗಾರ ಧರಿಸಿದರೆ ಅದು ಆಭರಣ ಅಂತೇಳಿ ನಮ್ಗೆ ಅದೊಂದೇ ಗೊತ್ತಿದೆ. ಆದರೆ ದೇವರ ವಾಕ್ಯ ಏನು ಹೇಳ್ತಿದೆ? ದೇವರ ವಾಕ್ಯವೆಂಬತಕ್ಕಂಥ ಆ ಆಭರಣ ಧರಿಸಿಕೊಳ್ಳ್ರಿ ನೀವು. ಅಷ್ಟು ಅಲ್ಲದೆ ನಿಮಗೇನು ಮಾಡಿದ್ದಾನಂತಂದರೆ ಧರ್ಮ ಅಂತಕ್ಕಂಥ ನಿಲುವಂಗಿ ನಾನು ಹಾಕಿದ್ದೀನಲ್ಲ, ಅಲ್ಲಿಂದ ಇಲ್ಲಿ ಉದ್ದಕ್ಕೆ ನಮ್ಮ ದೇಹ ಶರೀರ ನನ್ನ ಹತ್ರ ಎಷ್ಟು ಹೊಲಿಸಿದೆ ಗೊತ್ತಿಲ್ಲ, ಆದರೆ ಬೆಳ್ಳಗೆ ಕಾಣಬೇಕು ಅಂತಕ್ಕಂಥದ್ದು, ಪರಿಶುದ್ಧತೆ ಅದನ್ನು ಪ್ರದರ್ಶನ ಮಾಡಬೇಕಂತಕ್ಕಂಥದ್ದು. ಅಂಥದನ್ನು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಬೇಕಾಗಿದೆ. ಆಭರಣವನ್ನು ನಾವು ಯಾವ ರೀತಿಯಿಂದ ಜೋಪಾನ ಮಾಡ್ತೀವಿ? ಯಾವಾಗಾದರೂ ಸ್ಪೆಷಲ್ ಇದ್ದಾಗ ಮಾತ್ರ ನಾವೇನು ಮಾಡ್ತೀವಿ ಅಂದರೆ ಬಂಗಾರ ಬೆಳ್ಳಿ ಹಾಕ್ಕೊಂಡು ಹೋಗ್ತೀವಿ. ಬೇರೆ ಟೈಮ್ನಾಗ ಅದನ್ನು ತೆಗೆದು ಬಚ್ಚಿಡ್ತೀವಿ. ಅದಕ್ಕೆ ಯಾಕ್ರಿ ಅಷ್ಟು ಕಾಳಜಿ? ಹೌದಲ್ಲ? ಇಲ್ಲಾಂದ್ರೆ ಕದ್ಕೊಂಡು ಹೋಗಿಬಿಡ್ತಾರೆ, ಯಾರಾದರೂ ಹೊಡ್ಕೊಂಡು ಹೋಗಿಬಿಡ್ತಾರೆ. ಹೌದಲ್ಲ? ಹೀಗೆಲ್ಲ ಆಗ್ತದೆ. ಯಾಕಂತಂದರೆ ಬೆಲೆಯುಳ್ಳ ಆಭರಣ, ಅದು ಭಾಳ ಬೆಲೆಯುಳ್ಳ ಆಭರಣ. ಅದಕ್ಕಿಂತ ಹೆಚ್ಚು ಬೆಲೆಯುಳ್ಳದಂತಂದರೆ ರಕ್ಷಣೆ ಅಂತಕ್ಕಂಥ ವಸ್ತ್ರ. ನಾವೆಲ್ಲರೂ ರಕ್ಷಣೆ ಹೊಂದಿದ್ದೇವ? ನಮಗೆ ಮನಸ್ಸಾಕ್ಷಿ ಇದೆನಾ? ನಾವು ದೇವರ ವಾಕ್ಯವನ್ನು ಕೇಳ್ತೇವ? ನಾವು ದೇವರ ದೀಕ್ಷಾ ಸ್ನಾನ ಹೊಂದಿದ್ದೇವ? ದೇವರಿಂದ ರಕ್ಷಣೆಯನ್ನು ನಾವು ಹೊಂದಿದ್ದೇವೆ. ಆತನು ಕಲ್ವರಿ ಶಿಲುಬೆಯಲ್ಲಿ ತಾನು ಸುರಿಸಿರ್ತಕ್ಕಂಥ ರಕ್ತದ ಮುಖಾಂತರವಾಗಿ ನಮ್ಮೆಲ್ಲ ಪಾಪಗಳ ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ನಾವು ಪಾಪ ರಹಿತರಾಗಿ ಜೀವಿಸುವುದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆದರೂ ಕೂಡ ಏನಾಗ್ತದೆ, ಒಂದೊಂದು ಸಲ ಆ ಧರ್ಮ ಅಂತಕ್ಕಂಥದ್ದು ನೆನಪೋಗಿಬಿಡ್ತದೆ ನಮಗೆ. ಆ ರಕ್ಷಣೆಯಿಂದ ನಾವು ಹೊರಗಡೆ ಬರ್ತೇವೆ, ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಳ್ತೇವೆ, ಶಾಪಗ್ರಸ್ತರಾಗ್ತೇವೆ.
ಆಗಿರ್ತಕ್ಕಂಥ ಉದಾಹರಣೆಗಳು ನಮಗೆ ಸಾಕಷ್ಟು ಇರ್ಬೋದು. ಅದು ಆಗ್ತದೆ. ಅದಕ್ಕಾಗಿ ಆತನ ಏನು ಮಾಡಿದ್ದಾನೆ ಅಂತಂದರೆ ನಮಗೆ ಧರ್ಮ ಅಂತಕ್ಕಂಥ ನಿಲುವಂಗಿ ನಿಮ್ಗೆ ಕೊಟ್ಟಿದ್ದಾನೆ. ಹೌದು, ಲೋಕದಲ್ಲಿ ಆಶೆ ಇದೆ, ನಿನಗೆ ದುರಾಶೆ ಇದೆ. ಈ ರೀತಿಯಿಂದ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮುಟ್ಟಬೇಕೋ ಬೇಡವೋ ಅಂತಕ್ಕಂಥ ಒಂದು ಒಳ್ಳೆಯ ವಿಚಾರ ಆ ಧರ್ಮದ ಮುಖಾಂತರ ನಿನಗೆ ತಿಳಿಯುತ್ತದೇನಾ? ಇಲ್ಲ, ತಿಳಿಯೋದಿಲ್ಲ. ಅಷ್ಟು ಲಾಭ ಆದರೆ ಅದರಲ್ಲಿ ಹೆಂಗೆ? ₹1 ಮಟ್ಟಿಗೆ ಹಚ್ಚಿದ್ರೆ 24 ರೂಪಾಯಿ ಕೊಡ್ತಾರೆ. ಹಾಡಬೇಕು ಹಾಡಬಾರ್ದು ಅಂತ ಅನ್ನೋದ್ರ ಬಗ್ಗೆ ಜ್ಞಾನ ಇದೆಯಾ ನಮಗೆ? ಇಲ್ಲ. 24 ರೂಪಾಯಿ ಬರ್ತದಲ್ಲ ಅದು. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಧರ್ಮವನ್ನು ಮೀರಿ ಮಾಡ್ತಕ್ಕಂಥ ಪ್ರತಿಯೊಂದೊಂದು ಕೆಟ್ಟ ಕಾರ್ಯಗಳಿಗಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಆತನ ಹೇಳ್ತಾನೆ ಏನಂತಂದರೆ, ನಿಮ್ಮನ್ನು ನಾನು ಆ ರೀತಿಯಿಂದ ಲೌಕಿಕವಾಗಿ ಅಲಂಕರಿಸಿಲ್ಲ. ನಾನು ನಿಮ್ಮಲ್ಲಿ ಅನೇಕ ಆಭರಣಗಳನ್ನು ಕೊಟ್ಟಿದ್ದೇನೆ. ಆ ಆಭರಣ ಯಾವುದು? ಪ್ರೀತಿ ಅಂತಕ್ಕಂಥದ್ದು. ಆ ಆಭರಣ ಯಾವುದು? ಕರುಣೆ ಅಂತಕ್ಕಂಥದ್ದು. ಆ ಆಭರಣ ಯಾವುದು? ನೆರೆಯವನನ್ನು ಪ್ರೀತಿಸ್ತಕ್ಕಂಥದ್ದು. ಆ ಆಭರಣ ಯಾವುದು? ನಾವು ಒಟ್ಟಾಗಿ ಇರ್ತಕ್ಕಂಥದ್ದು. ಆ ಆಭರಣ ನಾನು ನಿಮಗೆ ಕೊಟ್ಟಿದ್ದೇನೆ. ಬೆಳ್ಳಿ ಬಂಗಾರ ಬೇಡ್ರಿ, ನಿಮ್ಮೆಲ್ಲರಿಗಾಗಿ ನಿಮ್ಮ ಧರ್ಮವನ್ನು ಕಾಯ್ದುಕೊಳ್ಳ್ರಿ ಅಂತೇಳಿ ನಾನು ನಿಮಗೆ ಆ ಒಂದು ನಿಲುವಂಗಿಯನ್ನು ಕೊಟ್ಟಿದ್ದೇನಲ್ಲ, ಆ ನಿಲುವಂಗಿ ಬಗ್ಗೆ ನಿಮಗೆ ಅರಿವಿಲ್ವಾ? ಈ ಲೋಕ ನಮ್ಮನ್ನು ಯಾವಾಗಲೂ ಕೈ ಬೀಸಿ ಕರೀತದೆ. ಲೌಕಿಕವಾಗಿ ಸೈತಾನನು ನಮ್ಮನ್ನು ಯಾವಾಗಲೂ ಶೋಧನೆಯಲ್ಲಿ ದೂಡಲಿಕ್ಕೆ ಪ್ರಯತ್ನಿಸ್ತಿರ್ತಾನೆ. ಅಂಥ ಸಂದರ್ಭದಲ್ಲಿ ನಿನಗೆ ಸತ್ಯವಾಕ್ಯ, ದೇವರ ವಾಕ್ಯ ಜ್ಞಾಪಕಕ್ಕೆ ಬರೋದಿಲ್ವ? ನಾನು ಒಂದು ನಿರ್ಧಾರಿತ ಧರ್ಮದಲ್ಲಿ ನಾನು ಜೀವಿಸ್ತಾ ಇದ್ದೇನೆ, ದೇವರು ಈ ರೀತಿಯಿಂದ ನನ್ನನ್ನು ಬಲಪಡಿಸಿದ್ದಾನೆ ಎಂದು ಆ ಶೋಧನೆಯನ್ನು ದಾಟಿ ಹೋಗಬಾರ್ದು ಅಂತಕ್ಕಂಥದ್ದನ್ನು ನಮಗೆ ಯೋಚನೆಗೆ ಬರೋದಿಲ್ವಲ್ಲ? ಅದಕ್ಕಾಗಿ ನಾವು ಚಿಂತಿಸಬೇಕಾಗಿದೆ. ಆದ್ದರಿಂದ ಪ್ರಕಟಣೆ ಗ್ರಂಥದಲ್ಲಿ ನೋಡ್ರಿ, 19ನೇ ಅಧ್ಯಾಯದ 8ನೇ ವಚನದಲ್ಲಿ, ಪ್ರಕಟಣೆ 19:8ನೇ ವಚನ, ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರು ಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರು ಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ಆ ನಾರು ಮಡಿ ಯಾವುದು? ನಾವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳೇ. ನಾವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸನೇ. ನಾವು ಮಾಡಿದ್ದೇವಾ? ನಾವು ಒಳ್ಳೆಯ ಕೆಲಸ ಮಾಡಿದ್ದೇವಾ? ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ ಆಗಿವೆ. ನಮ್ಮ ಜೀವಿತದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇವೆ. ಒಳ್ಳೆಯ ಕೆಲಸ ಮಾಡಿದರೆ ಒಂದು ಗಳಿಗೆ ಆಗದಲ್ಲ ಹೇಳಿಬಿಡ್ತೇವೆ. ದೇವ್ರ ವಾಕ್ಯ ಏನು ಹೇಳ್ತದೆ ಅಂತಂದರೆ, ನೀನು ಮಾಡಿದ ಒಳ್ಳೆಯ ಕೆಲಸಗಳು, ಈಗ ಅದು ಕಾಣಿಕೆ ವಿಚಾರದಲ್ಲಿ ಆತನು ಹೇಳ್ತಾನೆ, ಕಾಣಿಕೆ ವಿಚಾರ ಇಲ್ಲ, ದಾನ ಕೊಡುವ ವಿಚಾರದಲ್ಲಿ ಹೇಳ್ತಾನೆ. ನೀನು ದಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀನು ಬಲಗೈಯಿಂದ ದಾನ ಕೊಟ್ಟಿದ್ರೆ ಎಡಗೈಗೆ ಗುರುತಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ನಾನು ಈಗ ಅವನು ಮುದುಕಿ ಬಂದಿತ್ತು, ಒಂದು ರೊಟ್ಟಿ ಕೊಟ್ಟು ಬಂದೆ ಆಕೆಗೆ, ತಡನೇ ಆಗಲ್ಲ ಎದುರು ಬಂದವ್ರಿಗೆ. ಯಮ್ಮ ಎಲ್ಲಿ ಹೋಗಿದ್ದು? ಅಲ್ಲಿ ಇತ್ತಲ್ಲ ಮುದುಕಿ ಕುಂತಿತ್ತು ನೋಡು, ಪಾಪ ಅವ್ರ ಮನೆಯಿಂದ ದಬ್ಬಿದ್ದಾರೆ, ಊಟ ಇಲ್ಲ ಏನಿಲ್ಲ, ಅದ್ರ ಸಲ ಒಂದು ರೊಟ್ಟೆನ ಕೊಟ್ಟು ಬರಮ್ಮ ಅಂತೇಳಿ ಬಾಯಿಗೆ ನಿಂದ್ರಲ್ರಿ ನಮ್ಮ ಮಾತು. ನೀನು ಮಾಡಿದ ಧರ್ಮ ಕಾರ್ಯ, ಅದನ್ನು ನಾನು ಒಪ್ತೇನೆ. ಹೇಳ್ಕೊಳ್ತಕ್ಕಂಥದ್ದೇನು ಹೌದಲ್ಲ, ಅದು ಒಪ್ಪೋದಿಲ್ಲ. ಅದ್ರ ಸಲುವಾಗಿ ಆತನ ಹೇಳ್ತಾನೆ ಏನಂತಂದರೆ, ಆ ನಾರು ಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ದೇವಜನರ ಸತ್ಕಾರ್ಯಗಳು. ನಾವೆಲ್ಲ ದೇವಜನರು, ನಾವೆಲ್ಲ ದೇವರುಗಳಂತೇಳಿ ಹೇಳ್ತಾನೆ. ಹೆಂಗೆ, ಯಾಕೆ ದೇವರುಗಳಾದ್ವಿ? ದೇವರು ತನ್ನ ಸ್ವರೂಪದಂತೆ ನಮ್ಮನ್ನು ರೂಪ ಮಾಡಿದ್ದಾನೆ, ನಿರ್ಮಾಣ ಮಾಡಿದ್ದಾನೆ. ಬೇರೆ ರೀತಿ ಮಾಡಲಿಲ್ಲ. ಮನುಷ್ಯನಲ್ಲದ ಆಕೃತಿ ನಮಗೆ ಕೊಡಲಿಲ್ಲ, ಯಾವುದೇ ಪ್ರಾಣಿಯ ಆಕೃತಿ ನಮಗೆ ಕೊಡಲಿಲ್ಲ. ತನ್ನಂತೆ ಮೂಗು, ತನ್ನಂತೆ ಬಾಯಿ, ತನ್ನಂತೆ ಕಿವಿ, ತನ್ನಂತೆ ಎಲ್ಲ ಶರೀರವನ್ನು ಕೊಟ್ಟಿದ್ದಾನೆ. ಮತ್ತು ಆ ನಂತರ ಆತನ ವಾಕ್ಯವನ್ನು ನಮ್ಮಲ್ಲಿ ಇಟ್ಟಾಗ ನೀವು ಕೂಡ ದೇವರು ಅಂತೇಳಿ ಹೇಳಿದ್ದಾನೆ. ಪ್ರತಿಯೊಬ್ಬೊಬ್ಬರಿಗೆ ಮಕ್ಕಳೇ ನಾವು ತಿಳಿದುಕೊಳ್ಬೇಕಾಗಿದೆ. ಆ ದೇವರ ವಾಕ್ಯ ನಮ್ಮಲ್ಲಿ ಇದ್ದರೆ ಮಾತ್ರ ನಾವು ದೇವರ ಉಪಾಧಿಯಲ್ಲಿ ಆಗ್ತೇವೆ. ಅದಕ್ಕಾಗಿ ದೇವಜನರ ಸತ್ಕಾರ್ಯಗಳು ಪ್ರತಿಯೊಂದೊಂದು, ನೀವು ದೇವರ ವಾಕ್ಯ ಕೇಳ್ತೀರಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಇರಬೇಕು. ಇವತ್ತಿನ ದಿವಸದಲ್ಲಿ ಒಂದಾದರೂ ಧರ್ಮ ಕಾರ್ಯ ನಾವು ಮಾಡಬೇಕು, ಒಂದಾದರೂ ನಾವು ಸಹಾಯ ಮಾಡಬೇಕು. ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿ ಯಾರಿದ್ದಾರೆ
ಅದನ್ನೆಲ್ಲ ಮಾಡಬೇಕು. ಇವೆಲ್ಲ ದೇವರ ಕಾರ್ಯಗಳು. ಯಾಕಂತಂದರೆ ದೇವರು ನಮಗೆ ಕೊಟ್ಟಿದ್ದಾನಲ್ಲ. ಯಾರು ಉಪವಾಸ ಇದ್ದೇವೆ ನಾವು, ಯಾರು ಬಡವರಿದ್ದೇವೆ ನಾವು, ಯಾರು ಗತಿ ಕಾಣದವರಿದ್ದೇವೆ, ಯಾರೂ ಇಲ್ಲ. ಯಾಕಂತಂದರೆ ದೇವರ ಕೃಪೆ ನಾವು ಹೊಂದಿರತಕ್ಕಂಥ ಮಕ್ಕಳು ನಾವಾಗಿರುವಂಥ ಸಂದರ್ಭದಲ್ಲಿ ಪ್ರಿಯರೇ, ಆತನು ಹೇಳ್ತಾನೇನಂತಂದರೆ, ದೇವಜನರ ಸತ್ಕಾರ್ಯಗಳು ನಿಮಗೆ ಹೆಂಗಿರ್ಬೇಕಂತಂದರೆ ನಿಮ್ಮ ಮೇಲೆ ಇರತಕ್ಕಂಥ ವಸ್ತ್ರದೋಪಾದಿಯಲ್ಲಿ ಇರಬೇಕು. ನಮ್ಮನ್ನು ಪ್ರತ್ಯೇಕವಾಗಿ ಗುರುತಿಸಬೇಕು. ನಮ್ಮ ಮುಖ ನೋಡಿದರೆ ಓ ಇವರು ಕ್ರೈಸ್ತರಲ್ಲಪ್ಪ ಅಂತಕ್ಕಂಥ ನಿಟ್ಟಿನಲ್ಲಿ, ನಾವು ಆಡ್ತಕ್ಕಂಥ ಮಾತುಗಳನ್ನು ಕೇಳಿದರೆ ಇವರು ಎಷ್ಟು ರುಚಿಕರವಾದ ಮಾತನಾಡ್ತಾರಲ್ಲಪ್ಪ ಅಂತೇಳಿ ಆ ರೀತಿಯಿಂದ ನಾವು ತಿಳಿದುಕೊಳ್ಳಬೇಕಾಗಿದೆ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಿಯರೇ, ನಾವು ಪರಿಶುದ್ಧತ್ವವನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ. 1 ತಿಮೋಥಿ 5ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡೋಣ. ನಮ್ಮ ವಸ್ತ್ರಗಳನ್ನು ಯಾವ ರೀತಿಯಿಂದ ಕಾಪಾಡಿಕೊಳ್ತೇವೆ ಅದೇ ಪ್ರಕಾರವಾಗಿ ನಾವು ಪರಿಶುದ್ಧತ್ವವನ್ನು ಕೂಡ ನಾವು ಕಾಪಾಡಿಕೊಳ್ಳಬೇಕಾಗಿದೆ. 5:22 1 ತಿಮೋಥಿ 5ನೇ ಅಧ್ಯಾಯ 22ನೇ ವಚನದಿಂದ ಅವಸರದಿಂದ ಯಾರ ತಲೆಯ ಮೇಲಾದರೂ ಹಸ್ತವನ್ನಿಟ್ಟು ಸಭೆಯ ಉದ್ಯೋಗಕ್ಕೆ ನೇಮಿಸಬೇಡ. ಹಾಗೆ ನೇಮಿಸಿದರೆ ಮತ್ತೊಬ್ಬರು ಮಾಡಿದ ಪಾಪದಲ್ಲಿ ನೀನು ಪಾಲುಗಾರನೆಂದು ತೋರಿ ಬಂದಿತು. ನೀನು ಶುದ್ಧನಾಗಿರುವ ಹಾಗೆ ನೋಡಿಕೋ. ಸೇವಕರಿಗೆ, ಸತ್ಕಾರ್ಯಗಳನ್ನು ಮಾಡುವವರಿಗೆ, ದೇವರಿಗೆ ಇನ್ನೂ ಅನ್ಯರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾನೆ ಏನಂತಂದರೆ, ನೀನು ಸಭೆಯ ಉದ್ಯೋಗಕ್ಕೆ ನೇಮಿಸಬೇಡ ಅಂತಂದರೆ ಸಭೆಯ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಉಗ್ರಾಣಿಕರನ್ನು ಆರಿಸ್ತೇವೆ, ಖಜಾಂಚಿಗಳನ್ನು ಆರಿಸ್ತೇವೆ, ಹಿರಿಯರಂತೇಳಿ ನಾವು ಅವರನ್ನು ಗೌರವಿಸ್ತೇವೆ, ಸಭೆಯ ಒಂದು ಜವಾಬ್ದಾರಿಯನ್ನು ನಾವು ಕೊಡ್ತೇವೆ. ಅಂತಹ ಸಂದರ್ಭದಲ್ಲಿ ನೀನು ನೇಮಿಸುವಂಥ ಸಂದರ್ಭದಲ್ಲಿ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸುಮ್ಮನೆ ನೀನಾಗು ಅಂತೇಳಿ ಅನ್ಬೇಡ. ನಾವು ಮಾಡ್ತಕ್ಕಂಥ ತಪ್ಪು, ಈ ಉಗ್ರಾಣಿಕರನ್ನು ಬೇಡ, ನೀವಾಗ್ರಿ ಏನೋ ಒಂದು ಅಂದ್ಬಿಡ್ತೀವಿ, ಯಾರೋ ಮುಲಾಜಿಗೆ ಅಂದ್ಬಿಡ್ತೀವಿ ಒಂದು, ಇಲ್ಲ ಇವತ್ತು ನಮ್ಮ ಅಣ್ಣತಮ್ಮ ಅಂತೇಳಿ ಅಂತೀವಿ, ಇಲ್ಲ ನಮ್ಮ ಕೇರಿಯಲ್ಲಿ ಈತನೇ ಅಂತೇಳಿ ಅಂತೀವಿ, ಇಲ್ಲ ಇಷ್ಟು ದಿವಸ ಈತ ಮಾಡಿ. ಇವೆಲ್ಲ ಅಲ್ಲ ರೀ, ಇವೆಲ್ಲ ಅಲ್ಲ. ಉಗ್ರಾಣಿಕಂತಂದರೆ ಸತ್ಯವೇದದಲ್ಲಿ ಭಾಳ ದೊಡ್ಡ ಅರ್ಥವನ್ನು ಕೊಟ್ಟು ಮಾಡಿದೆ. ಈ ಸಭೆಯ ಜವಾಬ್ದಾರಿನ ಹೊಂದಬೇಕಾಯ್ತಂತಂದರೆ ಭಾಳ ದೊಡ್ಡ ಅರ್ಥ ಇದೆ. ಯಾರಾದರೂ ಮಾಡ್ತೀನಿ ಏನಾದರೂ ಮಾಡ್ತೀನಿ ಅಂತಂದರೆ ನಾವು ಒಪ್ಪೋದಿಲ್ಲ ಇದು. ಯಾಕಂದರೆ ಸತ್ಯವೇದನೆ ಒಪ್ತಾ ಇಲ್ಲ. ಆ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಎಚ್ಚರಿಸ್ತಾ ಇದೆ ಅಲ್ರಿ. ಅವಸರದಿಂದ ಯಾರ ತಲೆ ಮೇಲಾದರೂ ಹಸ್ತ ಇಟ್ಟು ಸಭೆಯ ಉದ್ಯೋಗಕ್ಕೆ ನೇಮಿಸಬೇಡ. ಅದು ಸಲ್ಲದಿಲ್ಲ. ಅವನಿಗೆ ಯೋಗ್ಯತೆ ಇದೆಯಾ ಅದನ್ನು ಪರೀಕ್ಷೆ ಮಾಡು. ಅವನು ನೀತಿಯಲ್ಲಿದ್ದಾನ ಅದನ್ನು ಪರೀಕ್ಷೆ ಮಾಡು. ಯಾವುದು ಮಾಡೋದಿಲ್ಲಲ್ರಿ. ಧರ್ಮ ಅಂತಕ್ಕಂಥ ನಿಲುವಂಗಿ ನಿಮಗೆ ತೊಡಿಸಿದ್ನಲ್ಲ, ಆ ನಾರುಮಡಿ ಅಂತ ಆ ಆಭರಣ ನಿಮಗೆ ಹಾಕಿದ್ನಲ್ಲ, ಅವೆಲ್ಲ ನೆನಪೋಗಿ ಬಿಡ್ತದೆ. ಮುಲಾಜಿಗೆ ಬೀಳ್ತೀವಿ ನಾವು. ಈ ರೀತಿಯಿಂದ ಮಾಡ್ತಕ್ಕಂಥದ್ದು ಎಷ್ಟು ಸಮಂಜಸ. ಇಷ್ಟು ದಿವಸ ನಾವು ಅದೇ ಕಗ್ಗತ್ತಲಲ್ಲಿ ಅದೇ ಕಾರ್ಗತ್ತಲಲ್ಲಿ ನಾವು ಬಂದಿದ್ದೇವೆ. ನಮಗೆ ಯಾಕೆ ಜ್ಞಾನ ಇರಲಿಲ್ಲ? ಮುಂದೆ ಒಂದು ದಿವಸ ಇದು ನಿಮ್ಮ ಜೀವಿತದಲ್ಲಿ ಪ್ರಶ್ನೆ ಆಗ್ತದೆ, ನೀವು ವಿಚಾರ ಮಾಡಿರಿ ಅಂತೇಳಿ. ಅದಕ್ಕಾಗಿ ನಿನ್ನ ನಾಲಿಗೆ ತುಟಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಕೀರ್ತನೆಗಾರನ ಹೇಳ್ತಾನೆ ರೀ 34:13 ಇನ್ನೊಬ್ಬರನ್ನು ನೇಮಿಸ್ತಕ್ಕಂಥದ್ದು ಮೊದಲನೇದಾಗಿ ತಿಳ್ಕೊಂಡಿರಬೇಕು. ಯಾರ ಹೆಸರಾದರೂ ನಾವು ಮುಲಾಜಿಗೆ ಹೇಳ್ತೀವಿ ಅಂತಂದರೆ, ನೀವು ಒಂದು ವೇಳೆ ಹೇಳಿದರೆ ಏನಾಗಿಬಿಡ್ತದೆ, ಅವನ ಪಾಪದಲ್ಲಿ ನೀನು ಪಾಲ್ಗಾರನಾಗ್ತೀಯ ಅಂತೇಳಿ. ಅವನ ಪಾಪದಲ್ಲಿ ನೀನು ಪಾಲ್ಗಾರನಾಗ್ತೀಯ, ಯೋಚನೆ ಮಾಡು ಅಂತೇಳಿ ಈ ರೀತಿಯಿಂದ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಮುಂದೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಪ್ರತಿಯೊಂದು ಹೆಣ್ಮಕ್ಳಿಗೆ ಅನ್ವಯಿಸ್ತದೆ ಇದು. ಗಂಡಸರೇನು ಕಡಿಮೆ ಇಲ್ಲ ಅಂತೇಳಿ ದೇವರು ಬಾಯಿ ಕೊಟ್ಟಿದ್ದಾನೆ ರೀ ನಮಗೆ. ಬಾಯಿ ಏನೇನೆಲ್ಲ ಕೆಲಸ ಮಾಡ್ತದೆ. ಬಾಯಿ ಬಗ್ಗೆ ನಾವು ಯೋಚನೆ ಮಾಡಿದೆವಾ? ಒಳ್ಳೊಳ್ಳೆ ಆಹಾರನ ನುಂಗಿ ಹಾಕ್ತದೆ, ಹೌದಲ್ಲ? ರುಚಿ ನೋಡ್ತದೆ ನಾಲಿಗೆ. ಅದೇ ನಾಲಿಗೆ ನಮ್ಮನ್ನು ಸುಲಲಿತವಾಗಿ ಮಾತನಾಡಲಿಕ್ಕೆ ಕೊಡ್ತದೆ, ಹೌದಾ? ಮೂಕರು ಎಷ್ಟು ಕಷ್ಟಪಡ್ತಿರ್ತಾರೆ ಗೊತ್ತದ? ಬಾಯಿ ತೆರಿಬೇಕಾದ್ರೂ ಕಷ್ಟ, ಬಾಯಿ ಮುಚ್ಚಬೇಕಾದ್ರೂ ಕಷ್ಟ. ಏನಾದರೂ ಒಂದು ಶಬ್ದ ಅನ್ಬೇಕಂದ್ರೆ ಬಿಲ್ಕುಲ್ ಬರೋದಿಲ್ಲ. ಅವ್ರ ನರಗಳೆಲ್ಲ ಜಗ್ತಾ ಇರ್ತದೆ. ಆದರೆ ದೇವರು ನಮಗೆಲ್ಲ ಬಾಯಿ ಕೊಟ್ಟಿದ್ದಾನಲ್ಲ, ಚಲೋ ತುಟಿ ಕೊಟ್ಟಿದ್ದಾನಲ್ಲ, ಒಳ್ಳೆ ಮಾತನಾಡುವುದಕ್ಕೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನೋಡು, ನೀನು ನಾಲಿಗೆಯನ್ನು ಕಾಯ್ದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಕೋ. ವಂಚನೆ ಮಾತು ಆಡ್ತೀವಲ್ಲ ನಾವು. ಹೌದು, ನಾನು ಹೋಗಿದ್ದೆ ಅಲ್ಲಿ ಮೊನ್ನೆ
ಒಂದು ಕೆಲಸ ಏನೋ ಲಾಭದ ಕೆಲಸ ಮಾಡಿರ್ತಾರೆ, ನಿಲುವಂಗಿ ಮರ್ತಿರ್ತಾರೆ, ಧರ್ಮ ಅನ್ನೋದು ಮರ್ತಿರ್ತಾರೆ, ಬರೀ ಲಾಭದಷ್ಟೇ ಯೋಚನೆ ಮಾಡ್ತಿರ್ತಾರೆ. ಅದರಲ್ಲಿ ಜಗಳಕ್ಕೆ ನಿಂತಾಗಂತ ಕೇಳಬೇಡ ನೀವು. ದೆವ್ವ ಅದೇನಂತೀವಲ್ಲ, ದೇವರು ಹೋಗಿಬಿಟ್ಟು ದೆವ್ವನೇ ನಮ್ಮ ಜೊತೆಗೆ ಬಂದುಬಿಟ್ಟಿರ್ತದೆ. ಕ್ರೈಸ್ತರಾಗಿರ್ತಕ್ಕಂಥವ್ರು ನಾವು ನಮ್ಮ ನಾಲಿಗೆಗಳನ್ನು ಕಾಪಾಡಿಕೊಳ್ಬೇಕು, ನಮ್ಮ ತುಟಿಗಳನ್ನು ಕಾಪಾಡಿಕೊಳ್ಬೇಕು. ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಬೇಕು? ಕೆಟ್ಟ ಮಾತುಗಳನ್ನು ಆಡದಂತೆ ಕಾಪಾಡಿಕೊಳ್ಬೇಕು, ಇನ್ನೊಬ್ಬರಿಗೆ ಬೈಯದಂತೆ ನಾವು ಕಾಪಾಡಿಕೊಳ್ಬೇಕು, ತಂಬಾಕು ತಿನ್ನಲಾರದಂತೆ ಕಾಪಾಡ್ಕೊ. ಗುಟ್ಕ ತಿಂತೀವಲ್ಲ ನಾವು, ಬಾಯಿ ಹೊಲ್ಸು ಮಾಡ್ಕೊಳ್ತೀವಲ್ರಿ, ಇಲ್ಲ, ಕಾಯ್ಕೊಳ್ಬೇಕು. ತುಟಿ ಬಿಗಿತ್ತು ಹಿಡಿದು ಬಿಡ್ತೀವಿ, ಇಲ್ಲಂತಂದರೆ ಹೊರಗಡೆ ಬಂದುಬಿಡ್ತದೆ ಕೆಟ್ಟ ವಾಸನೆ. ಬೇಡ. ದೇವರು ನಮಗೆ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಒಳ್ಳೆಯದನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಯಾಕಂತಂದರೆ ಸಹಜವಾಗಿ ಸಭೆಯಲ್ಲಿ ಆಗಲಿ ಸಮಾಜದಲ್ಲಿ ಆಗಲಿ ನಡೀತಕ್ಕಂಥ ಕೆಟ್ಟ ಕ್ರಿಯೆಗಳು ಇವು. ಅದಕ್ಕಾಗಿ ದೇವರು ಎಚ್ಚರ ಮಾಡ್ತಾ ಇದ್ದಾನೆ. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲ್ಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ನೀನು ಇಟ್ಟುಕೋ. ನಿಮ್ಮ ಹೃದಯಗಳನ್ನು ಪರಿಶುದ್ಧಾತ್ಮದಿಂದ ತುಂಬಿಸಿಕೊಳ್ಳುವಾಗ ನಾಲಿಗೆಯು ಪರಿಶುದ್ಧವಾದವುಗಳನ್ನೇ ನಮ್ಮ ಹೃದಯದಲ್ಲಿ ಒಳ್ಳೆ ತುಂಬಿರಬೇಕು, ನಮ್ಮ ಹೃದಯದಲ್ಲಿ ಜ್ಞಾನ ತುಂಬಿರಬೇಕು, ನಮ್ಮ ಹೃದಯದಲ್ಲಿ ದೇವರ ಬಗ್ಗೆ ಅಭಿಮಾನ ತುಂಬಿರಬೇಕು, ಧರ್ಮದ ಬಗ್ಗೆ ಎಲ್ಲವನ್ನು ತಿಳಿದಿರಬೇಕು. ಆವಾಗ ಇದು ಖಜಾನೆ, ಹೃದಯ ಇದು ಖಜಾನೆ. ಒಂದೊಂದಾಗಿ ಹೊರಗೆ ಬರ್ತವೆ. ಎಂಥವು ಬರ್ತಾವ್ರಿ ನಮಗೀಗೆ? ತದ್ವಿರುದ್ಧವಾಗಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ, ನೆರೆಯವರೊಟ್ಟಿಗೆ ಜಗಳವಾಡಿದಂಥ ಸಂದರ್ಭದಲ್ಲಿ, ಸಭೆಗಳಲ್ಲಿ ಕಚ್ಚಾಡ್ತಕ್ಕಂಥ ಸಂದರ್ಭದಲ್ಲಿ, ವೈರತ್ವವನ್ನು ಕಟ್ಟಿಕೊಂಡಂಥ ಸಂದರ್ಭದಲ್ಲಿ ನಮ್ಮ ಹೃದಯದಲ್ಲಿ ಏನು ತುಂಬಿರ್ತದೆ? ಯಾವಾಗಲೂ ಕೆಟ್ಟ ಯೋಚನೆ ತುಂಬಿರ್ತದೆ. ನಮ್ಮ ಮೆದುಳಿನಲ್ಲಿ ಅದೇ ತುಂಬಿರ್ತದೆ, ಅದೇ ಶಬ್ದಗಳು ಹೊರಗಡೆ ಬರ್ತದೆ. ಅದಕ್ಕಾಗಿ ದೇವರ ವಾಕ್ಯ ಎಚ್ಚರಿಸ್ತಾ ಇದೆ, ನೀವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳ್ರಿ, ನಿಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳ್ರಿ, ನಿಮ್ಮ ತುಟಿಗಳನ್ನು ನೀವು ಹತೋಟಿಯಲ್ಲಿ ಇಟ್ಕೊಳ್ರಿ ಅಂತೇಳಿ ಅದನ್ನು ದೇವರು ನಮಗೆ ವಾಕ್ಯದ ಮುಖಾಂತರ ಎಚ್ಚರಿಸುವಂಥ ಸಂದರ್ಭದಲ್ಲಿ ಮೂರನೇದಾಗಿ ಹೇಳ್ತಾನೆ ಏನಂತಂದರೆ, ನಿಮ್ಮ ಮಾರ್ಗಗಳನ್ನು ಕಾಪಾಡಿಕೊಳ್ಳ್ರಿ. ಜ್ಞಾನೋಕ್ತಿ ಪುಸ್ತಕದಲ್ಲಿ 8:32 ಮಕ್ಕಳಿರ, ಈಗ ನನ್ನ ಕಡೆ ಕಿವಿಗೊಡಿರಿ, ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ ಸರಿ. ನಾವೆಲ್ಲ ಸಾಕು ಅಷ್ಟು. ಮಕ್ಕಳಿರ, ಈಗ ನನ್ನ ಕಡೆ ಕಿವಿಗೊಡ್ರಿ, ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ ಸರಿ. ನೀವೆಲ್ಲರೂ ಧನ್ಯರ್ರಿ, ನೀವೆಲ್ಲರೂ ಕಿವಿ ಇಟ್ಟು ಕೇಳಕತ್ತೀರಿ. ಈಗ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ, ಅದು ಅನುಸರಿಸ್ತಕ್ಕಂಥದ್ದು. ದೇವರ ಸಮೀಪಕ್ಕೆ ಬಂದಿದ್ದೀರಿ, ದೇವರ ವಾಕ್ಯವನ್ನು ಕಿವಿಯಾರೆ ಕೇಳ್ತಾ ಇದ್ದೀರಿ ಅಂತಂದರೆ ನೀವೆಲ್ಲರೂ ಧನ್ಯರು. ಇದರಿಂದ ವಂಚಿತರಾಗಿರ್ತಕ್ಕಂಥವ್ರು ಸಾಕಷ್ಟು ಜನರಿದ್ದಾರೆ, ಭಾಳಷ್ಟು ಜನರಿದ್ದಾರೆ. ವಾಕ್ಯ ಇನ್ನೂ ಯಾರಿಗೆ ಮುಟ್ಟಲಿಲ್ಲ, ಆ ಊರಿಗೆ ವಾಕ್ಯ ಹೋಗಿಲ್ಲ, ಇನ್ನೂ ಅನೇಕ ಊರುಗಳಿಗೆ ವಾಕ್ಯನೇ ಹೋಗಿಲ್ಲ ಅಂಥವರು ದೌರ್ಭಾಗ್ಯರಲ್ಲ. ಅವ್ರಿಗೆ ಯಾರು ಮಾರ್ಗ ತೋರಿಸ್ಬೇಕು? ಅವ್ರಿಗೆ ದಾರಿ ಯಾರು ತೋರಿಸ್ಬೇಕು? ಇದೇ ಸತ್ಯವಾದ ಧರ್ಮ ಅಂತೇಳಿ ಯಾರು ಹೇಳ್ಬೇಕು? ಯಾರು ಇಲ್ಲ, ವಂಚಿತರವರು. ನಾವೀಗ ಧನ್ಯರಲ್ವಾ? ದೇವರ ವಾಕ್ಯವನ್ನು ಎಷ್ಟೋ ದಿವಸದಿಂದ ಕೇಳಿದ್ದೇವೆ, ಅದನ್ನು ಕಿವಿಯಾರೆ ಕೇಳಿದ್ದೇವೆ, ಕಣ್ಣಾರೆ ಕಂಡಿದ್ದೇವೆ. ನಾವು ಆಶೀರ್ವಾದ ಮುಖಾಂತರವಾಗಿ ಅನುಭವಿಸಿದವರು ಕೂಡ ನಾವಿರುವಂತಹ ಸಂದರ್ಭದಲ್ಲಿ ನಾವು ನಮ್ಮ ದಾರಿಗಳನ್ನು ಕಾಪಾಡಿಕೊಳ್ಬೇಕು, ನಮ್ಮ ಮಾರ್ಗಗಳನ್ನು ಕಾಪಾಡಿಕೊಳ್ಬೇಕು. ಕೆಟ್ಟ ದಾರಿಗೆ ಹೋಗಬಾರ್ದು, ಅನ್ಯಾಯದ ದಾರಿಗೆ ಹೋಗಬಾರ್ದು. ಅಕ್ರಮವಾಗಿ ಬರ್ತದೆ ಅಂತಂದರೆ ಆ ದಾರಿಗೂ ಕೂಡ ನಾವು ಹೋಗಬಾರ್ದು. ದೇವರ ವಾಕ್ಯ ಅನೇಕ ರೀತಿಯಿಂದ ನಮ್ಮ ಹೃದಯದಲ್ಲಿ ಕೆಲಸ ಮಾಡ್ತದೆ ಅಂತೇಳಿ ಹೇಳ್ತದೆ. ನಾಲ್ಕನೇದಾಗಿ ನಮ್ಮ ಹೃದಯಗಳನ್ನು ಕಾಪಾಡಿಕೊಳ್ಳ್ರಿ ಅಂತೇಳಿ ಹೇಳ್ತದೆ. ಜ್ಞಾನೋಕ್ತಿ 4:23 ಹೇಳ್ತದೆ, ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡ್ತದೆ. ಪ್ರೀತಿ ಎಲ್ಲಿದೆ? ನಮಗೆ ನಮ್ಮ ಹೃದಯದಲ್ಲಿದೆ. ಕರುಣೆ ಎಲ್ಲಿದೆ? ನಮ್ಮ ಹೃದಯದಲ್ಲಿದೆ. ಮರುಕ ಪಡ್ತಕ್ಕಂಥದ್ದು ಎಲ್ಲಿದೆ? ಅಯ್ಯೋ ಪಾಪ ಮನೆಗೆ ಆಗಬಾರ್ದಾಗಿತ್ತಲ್ಲ, ಮರುಗ್ತೀವಿಲ್ಲ ನಾವು. ಇದು ಎಲ್ಲಿದೆ? ನಮ್ಮ ಹೃದಯದಲ್ಲಿದೆ. ಅದಕ್ಕಾಗಿ ಇವು ಎಲ್ಲಿ ಇಲ್ಲ ಅಂತಂದೊತ್ನಾಗ ಕರ್ಕಶ ಶಬ್ದ ಬರ್ತದೆ, ಬೈಗುಳಗಳು ಬರ್ತದೆ, ಕಠೋರವಾಗಿರ್ತಕ್ಕಂಥ ಶಬ್ದ ಬರ್ತದೆ, ನಮ್ಮನ್ನು ನಾವು ಕೊಲ್ಲತಕ್ಕಂಥ ರೀತಿಯಲ್ಲಿ ಬರ್ತದೆ. ಹೌದಾ? ಬರೀ ಮಾತಿಗೆ ಸತ್ತಿರ್ತಕ್ಕಂಥವ್ರು, ಪ್ರಾಣ ಹತ್ಯೆ ಮಾಡ್ಕೊಂಡಿರ್ತಕ್ಕಂಥವ್ರು ನಿಮ್ಗೆ ಗೊತ್ತಿದೆನಾ?
ಪ್ರತಿಯೊಬ್ಬೊಬ್ಬರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಮಾತು ಬಾಣವಾಗಬಾರ್ದು, ನಿನ್ನ ಮಾತು ಮರಣಕ್ಕೆ ಕಾರಣವಾಗಬಾರ್ದು, ನಿನ್ನ ಮಾತು ಆತ್ಮಹತ್ಯೆಗೆ ಕಾರಣವಾಗಬಾರ್ದು ಪ್ರಿಯರೇ. ಅದಕ್ಕಾಗಿ ಹೃದಯದಲ್ಲಿ ಇರ್ತಕ್ಕಂಥ ಈ ಎಲ್ಲ ಗುಣಗಳು ನಮ್ಮಲ್ಲಿ ಇದ್ದರೆ ಮಾತ್ರ ಹೊರಗಡೆ ಬರ್ತದೆ. ಇಲ್ಲ, ಅದು ಕಠೋರತೆ ನಿಮ್ಮ ಹೃದಯದಲ್ಲಿದ್ದಾಗ, ಕರ್ಕಶವಾಗಿರ್ತಕ್ಕಂಥ, ಪ್ರಾಣ ಹಿಂಡ್ತಕ್ಕಂಥ, ಮನಸ್ಸು ನೋಯಿಸ್ತಕ್ಕಂಥ ಮಾತುಗಳು ನಿನಗೆ ಬಂದಾಗ ಬಾಯಿ ಬಿಟ್ಟರೆ ಈ ರೀತಿಯಿಂದ ಬರ್ತದೆ. ಆಡ್ತಕ್ಕಂಥದ್ದು ಬೇಡ ಪ್ರೀತಿಯ ನಮ್ಮ ಸಭಾಬಂಧುಗಳ ಈ ಸಂದರ್ಭದಲ್ಲಿ ಅದರೊಳಗಿಂದ ಜೀವಧಾರೆಗಳು ಬರಬೇಕು. ಅಯ್ಯ ಬಾಪ್ಪ ಬಾ ಊಟ ಮಾಡಂಬಾರ ಅಂತ ಕರಿತೀವಲ್ಲ, ಅದು ಕಾಮನ್ ಆಗಿಬಿಟ್ಟಿದೆ, ಹೌದಲ್ಲ? ಹೌದು. ಒಂದು ಸಲ ಅಂತಿದ್ದೆ ನಮ್ಮ ದೋಸ್ತ್, ಗಮ್ಮತ್ತು ಮಾಡ್ತಿದ್ದೆ, ಬಾ ಊಟ ಮಾಡ್ಬೇಕಂದ್ರೆ ಒಂದು ಸಲ ಕರೆದಾಗೆ ಬಂದು ಕುಂದ್ರೆ ಇನ್ನೊಂದು ಸಲ ಕರೆಯದೇ ಬಿಡ್ತಿದ್ನೇನಂತ. ಇಲ್ಲ, ಯಾಕಂತಂದರೆ ಇನ್ನೊಬ್ಬರಿಗೆ ಉಣಿಸುವುದರಲ್ಲಿ ಬಹಳ ಸುಖ ಇದೆ, ಭಾಳ ಸಂತೋಷ ಇದೆ, ಅಲ್ಲಿ ನೆಮ್ಮದಿ ಇದೆ, ಅಲ್ಲಿ ಪ್ರೀತಿ ಇದೆ. ನಾನು ತಿಂದರೆ ಏನಾಗ್ತದೆ, ನೀನು ತಿಂದರೆ ಏನಾಗ್ತದೆ ಅಂತೇಳಿ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ನಾನು ತಿಂದರೆ ಏನಾಗ್ತದೆ, ಅದು ನರಕವಾಗ್ತದೆ, ನೀನು ತಿಂದರೆ ಏನಾಗ್ತದೆ, ಅದು ಬಂಗಾರವಾಗ್ತದೆ. ತಿನ್ನುವುದರಲ್ಲಿ ಕೂಡ ಅರ್ಥ, ಆ ಬಾಯಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದೊಂದು ವಾಕ್ಯ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯಗಳು, ನುಡಿಗಳು ಹೊರಗಡೆ ಬಂದರೆ ಪ್ರಿಯರೇ, ದೇವರು ನಿಮಗೆ ನಿಲುವಂಗಿ ತೋರಿಸಿರ್ತಕ್ಕಂಥದ್ದು, ಆ ಧರ್ಮದ ಆ ಒಂದು ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ಸಾರ್ಥಕವಾಗ್ತದೆ. ಆತನು ಸಂತೋಷ ಪಡ್ತಾನೆ, ನಮ್ಮನ್ನು ನೋಡಿ ಖುಷಿ ಪಡ್ತಾನೆ. ಮುಂದುವರೆದ ವಾಕ್ಯದಲ್ಲಿ ನಾವು ನೋಡೋಣ. ಯೆರೆಮೀಯ ಗ್ರಂಥದಲ್ಲಿ 17:10 ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಏನಂತಂದರೆ, ಯೆರೆಮೀಯ 17, ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದಾನೆ. ಹೊರಗಿನ ಆಡಂಬರ ಬೇಡ್ರಿ ನಮಗೆ. ದೇವರು ಎಷ್ಟು ಹುಷಾರಿದ್ದಾನೆ. ಯೆರೆಮೀಯನು ಸಾರಿ ಸಾರಿ ಹೇಳ್ತಾ ಇದ್ದಾನೆ, ಬೇಡ, ನಾವು ಒಳ್ಳೆ ಅಂಗಿ ತೊಟ್ಕೊಳ್ತಕ್ಕಂಥದ್ದು ಅಷ್ಟು ಅವಶ್ಯಕತೆ ಇಲ್ಲ. ನಾನು ಪರಿಶುದ್ಧನಾಗಿ ಕಾಣಬೇಕು ಅಂತೇಳಿ ಜನರ ಕಣ್ಣಿಗೆ ಮಣ್ಣು ಹಚ್ಚತಕ್ಕಂಥದ್ದು ಬೇಡ. ಬಣ್ಣ ಬಣ್ಣದ ಮಾತುಗಳನ್ನಾಡಿ ವಂಚಿಸ್ತಕ್ಕಂಥದ್ದು ಬೇಡ. ಅದಕ್ಕಾಗಿ ಆತನ ಹೇಳ್ತಾನೆ ಏನಂತಂದರೆ, ಬರೀ ಮೇಲೆ ನೋಡೋದಿಲ್ಲಪ್ಪ ದೇವರು, ನಿನ್ನ ಅಂತರಂಗ ನೋಡ್ತಾನೆ. ನೀನು ಯೋಚನೆ ಮಾಡ್ತಿದ್ದೀ ಏನು ಅಂತೇಳಿ. ಏನು ಯೋಚನೆ ಮಾಡ್ತಾ ಇದ್ದೇವೆ ನಾವು? ಜಲ್ದಿ ಬಿಟ್ಟರು ಹೊಲಕ್ಕೆ ಹೋಗ್ತಿದ್ದೀವಿ, ಜಲ್ದಿ ಮುಗಿಸಿದ್ರೆ ಸದಿಗೆ ಹೋಗ್ತಿದ್ದೀವಿ. ಇಲ್ಲ, ಭಾಳ ದೊಡ್ಡ ತಪ್ಪು. ದೇವರ ದಿನವನ್ನು ನಾವು ಮೀಸಲಾಗಿಡಬೇಕು, ಹೌದಲ್ಲ? ದಶಾಜ್ಞೆಗಳಲ್ಲಿ ಒಂದಿದೆ ಪ್ರಿಯರೇ. ಕ್ರೈಸ್ತರಾಗಿ ನಾವು ಅದನ್ನು ಪಾಲಿಸಲಿಲ್ಲ ಅಂತಂದರೆ ನಮಗೇನೂ ಉಪಯೋಗ ಇಲ್ಲ. ಅದಕ್ಕಾಗಿ ಆತನ ಹೇಳ್ತಾನೆ ಅಂತಂದರೆ, ನಮ್ಮ ಅಂತರಂಗವನ್ನು, ನಮ್ಮ ಹೃದಯವನ್ನು, ಯಾರು ದೇವರ ವಾಕ್ಯದ ಕಡೆಗೆ ಸರಿಯಾದ ಗಮನ ಕೊಟ್ಟು ಕೇಳಕತ್ತೀರಿ, ನನ್ನ ವಾಕ್ಯ ಯಾರ ತಲೆಯಲ್ಲಿ ಹೋಗ್ತದಂದ್ರೆ ಅವ್ರಿಗೆ ಬೇಸರ ಬರೋದಿಲ್ಲ. ಏನೋ ಹೇಳ್ತದೇನೋ ಬುಡ ಅಂತಂದವರು ಅಲ್ಲಿ ಕಡೆ ಕರಿತಾ ಇರ್ತದೆ, ಹೌದಲ್ಲ? ನಿಜಕ್ಕೂ ಇದು ಬಹಳ ಒಳ್ಳೆಯ ಒಂದು ಸಮಯ ಪ್ರಿಯರೇ ದೇವರು ನಮಗೆ ಕೊಟ್ಟಿದ್ದಾನೆ ಅಂತೇಳಿ. ಅದೇ ಪ್ರಕಾರವಾಗಿ ನೋಡೋಣ, 2ನೇ ವಚನ ನೋಡೋಣ. ಅದೇ ವಾಕ್ಯ ಇದಲ್ಲ, ಎಫೆಸ 4:3 ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿ ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಎದರಲ್ಲಿರಬೇಕು ನಾವು? ಐಕ್ಯತೆಯಲ್ಲಿರಬೇಕು, ದೇವರೊಟ್ಟಿಗೆ ಕೂಡಿ ಬಾಳುವುದರಲ್ಲಿರಬೇಕು. ಯಾವುದೇ ಟೆಂಪ್ರರಿ ಏನು ಬರ್ತದಲ್ಲ ನಮಗೆ ಲೌಕಿಕವಾಗಿ ಸಾಕಷ್ಟು ಬರ್ತದೆ ರೀ. ಗಳಿಕೆ, ದುರಾಶೆ ಅಂತಕ್ಕಂಥದ್ದು ಬರ್ತದೆ. ಅದಕ್ಕೆ ನಾವು ಓದಿವಪ್ಪ ಅಂತಂತಂದರೆ ಅಲ್ಲಿ ಇಲ್ಲ, ನೀವು ಓದಿಸಿದ ನರಕಕ್ಕಂತೇಳಿ ಆತನ ಹೇಳ್ತಾನೆ. ಒಬ್ಬರನ್ನೊಬ್ಬರು ಸಹಿಸ್ಕೊಡ್ರಿ. ಬೈತಾನೆ, ಇವತ್ತು ಬೈತಾನೆ ಅಂತಂದು ಒಬ್ಬನ ಸುಮ್ಮನಿದ್ದು ಬಿಡ್ರಿ. ನೀವು ನಿಮ್ಮ ಜೀವನದಲ್ಲಿ ಜಗಳನೇ ಬರೋದು. ಇವನು ಬೈತಾನಂತಂದ್ರೆ ಇವನು 2 ಬೈತಾನೆ, ಅವನು 1 ಕಲ್ಲು ಹೋಗಿತಾನಂದ್ರೆ ಇವನು 4 ಕಲ್ಲು ಹೋಗಿತಾನೆ. ಇದೇ ಕಲ್ತೀವಿ ನಾವು ಈ ಲೋಕದಲ್ಲಿ. ಈ ಸಭೆಯಲ್ಲಿದ್ದು 80-85 ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂಥ ಕ್ರೈಸ್ತತ್ವ ಕೊಲೆಗಳ ಆಗಷ್ಟರ ಮಟ್ಟಿಗೆ ನಾವು ಗುದ್ದಾಡ್ತೀವಲ್ರಿ. ನಮ್ಮ ಜನ್ಮನ ಅದು. ದೈವವಾಕ್ಯ ನಿಮ್ಮ ಆಂತರ್ಯದಲ್ಲಿಲ್ವಾ? ನಿಮ್ಮ ಬಾಯಿಗಳನ್ನು ನೀವು ಕಾಯ್ಕೊಳ್ಳಿಲ್ವಾ? ನಿಮ್ಮ ಕೈಗಳನ್ನು ನೀವು ಕಾಯ್ಕೊಳ್ಳಿಲ್ವಾ? ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ದೇವರು ನಿಮ್ಮನ್ನು ಪುನಃ ಎಚ್ಚರ ಮಾಡ್ತಾ ಇದ್ದಾನೆ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸ್ಕೊಳ್ರಿ.
ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾದ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಒಗ್ಗಟ್ಟು. ನಾವೆಲ್ಲರೂ ಒಂದಿದ್ದರೆ ನಮ್ಮನ್ನು ಅನಿಸ್ತದೆ ಬೇರೆ ಸಮಾಜ. ನಾವು ಒಂದು ವೇಳೆ ಇದರಲ್ಲಿ ವಿಭಾಗಗಳನ್ನಾಗಿ ಮಾಡಿದರೆ, ಹೌದು ಇವರು ನಟಕರ ಕಡೆಕ, ಇವರು ನಡುವಿನ ಕೆರೆಯವ್ರ ಕಡೆಕ, ಇವರು ಚಿಂತಗುಂಟರು, ಈ ರೀತಿಯಿಂದ ಭಾಗ ಮಾಡಿದರೆ ಇಲ್ಲ. ಅವರೆಲ್ಲ ಯಾರು? ಅವರೆಲ್ಲ ಒಂದೇ ಕ್ರೈಸ್ತತ್ವದ ಧರ್ಮದ ಒಂದು ನಿಲುವಿನಲ್ಲಿ ಸ್ಥಿರವಾಗಿ ಇರ್ತಕ್ಕಂಥವ್ರು. ಆ ರೀತಿಯಿಂದ ನೀವು ಒಗ್ಗಟ್ಟಾಗಿರ್ರಿ, ಸಹಿಸ್ಕೊಳ್ರಿ. ಸಹಿಸ್ಕೊಂಡ್ರೆ ನಮ್ಮಲ್ಲಿ ಒಗ್ಗಟ್ಟು ಬರ್ತದೆ, ಅಲ್ಲಿ ನಮ್ಮಲ್ಲಿ ಐಕ್ಯತೆ ಹೆಚ್ಚಾಗ್ತದೆ, ಅಲ್ಲಿ ನಮ್ಮಲ್ಲಿ ಶಕ್ತಿ ದೃಢವಾಗಿರ್ತದೆ. ನೀನು ಅಂದುಕೊಂಡಂತೆ ಪ್ರತಿಯೊಂದೊಂದನ್ನು ನೀವು ನಿಮ್ಮ ಜೀವನದಲ್ಲಿ ಸಾಧಿಸಲಿಕ್ಕಾಗ್ತದೆ. ಅದಕ್ಕಾಗಿ ಮುಂದೆ ನಾವು ಹೋಗೋಣ. 2ನೇ ವಚನ ನೋಡೋಣ. ಅದೇ ಎಫೆಸ 4:2 ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಸಮಾಧಾನವೆಂಬ ಬಂಧನದಿಂದ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯಗಳು ಇವೆಲ್ಲ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಬೇಕಾಗಿರ್ತಕ್ಕಂಥ ಇವೇ ಭಾಳ ಮುಖ್ಯವಾಗಿರ್ತಕ್ಕಂಥವು. ನಮಗೆ ದೊಡ್ಡ ಅಸ್ತ್ರ ಬೇಕಾಗಿಲ್ಲ, ನಮಗೆ ದೊಡ್ಡ ಮನೆ ಬೇಕಾಗಿಲ್ಲ, ದೊಡ್ಡ ದುಡ್ಡು ಬೇಕಾಗಿಲ್ಲ. ನಾವು ತಿಂತಕ್ಕಂಥದ್ದೇನ್ರಿ? ಮುಂಜಾನೆ 1-2 ರೊಟ್ಟಿ, ಸಂಜೆಗೆ 1-2 ರೊಟ್ಟಿ, ಅಷ್ಟರ ಮೇಲೆ ಒಂದು ದಿವಸ ನಾವು ಕಳೀತಕ್ಕಂಥ ಸಂದರ್ಭದಲ್ಲಿ ದುರಾಶೆ ನಮಗೆ ಎಷ್ಟಿದೆ ಅದನ್ನು ಯೋಚನೆ ಮಾಡಿರಿ. ದುರಾಶೆ ಎಷ್ಟಿದೆ? ಲೌಕಿಕವಾಗಿ ಯೋಚನೆ ಮಾಡೋದನ್ನು ಬಿಟ್ಟು ದೈವಿಕವಾಗಿ ಯೋಚನೆ ಮಾಡಿದ್ದೆ ಆದರೆ ನಿಜಕ್ಕೂ ನಾವು ದೇವರ ಮಕ್ಕಳಾಗ್ತೇವೆ. ನಮಗೆ ನಿತ್ಯ ಜೀವ ಗ್ಯಾರಂಟಿ. ಈ ಲೋಕದಲ್ಲಿ ನಾವು ಸತ್ತು ಹೋಗ್ತೇವೆ, ಆದರೆ ನಾವು ಸತ್ತರೂ ಕೂಡ ಈ ಲೋಕದಲ್ಲಿ ಸ್ಥಿರವಾಗಿರ್ತೇವೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿರಿ. ಪರಲೋಕದಲ್ಲಿ ಒಂದು ಮನೆ ಉಂಟಂತೇಳಿ ದೈವವಾಕ್ಯ ಹೇಳ್ತದೆ. ಆದರೂ ಕೂಡ ಪರಲೋಕ ಭೂಲೋಕ ಎರಡೂ ಕಡೆಯಲ್ಲಿ ಇದ್ದವರು ಇದ್ದಾರಲ್ಲ, ಅದರ ಬಗ್ಗೆ ಕೂಡ ನಾವು ಯೋಚನೆ ಮಾಡೋಣ. ಆ ನಂತರ ನಿಮ್ಮ ಸ್ಥಾನವನ್ನು ಕಾಪಾಡಿಕೊಳ್ಳ್ರಿ. 5ನೇದಾಗಿ ನಿಮ್ಮ ಸ್ಥಾನವನ್ನು ಕಾಪಾಡಿಕೊಳ್ಳ್ರಿ. ಯಾವುದರಲ್ಲಿ? ಎಜ್ಕೇಲ 28:2 ಎಜ್ಕೇಲ ಆಯಿತು. ಕೊನೆಗೆ ಸಿಗ್ತಾ? ಎಜ್ಕೇಲ 28:12 ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ಇದು ಮನುಷ್ಯರಿಗೆಲ್ಲ ಇದು ಲೂಸಿಫರ್ನ ಕಥೆ. ಇದು ಈ ಲೋಕ ಸೃಷ್ಟಿ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಪರಲೋಕದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಭೂಲೋಕದಲ್ಲಿ ಸೈತಾನನಾಗಿ ಇಳಿದು ಬಂದಿದ್ದಾನಲ್ಲ ಅವಂದಿದು. ಲೂಸಿಫರ್ ಏನು ಸಣ್ಣ ಮನುಷ್ಯ ಇರಲಿಲ್ಲ, ಸಣ್ಣ ದೇವದೂತ ಇರಲಿಲ್ಲ, ದೊಡ್ಡ ಅಧಿಕಾರ ಕೊಟ್ಟಿರ್ತಕ್ಕಂಥ ದೇವದೂತ. ಅವನು ಮಾಡಿರ್ತಕ್ಕಂಥ ಯೋಚನೆ ಅದು. ಅದರ ಮುಂದಿನ ಭಾಗ ಯೆಶಾಯ 62:3ನೇ ವಚನದಲ್ಲಿದೆ, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋವೇಷ್ಟನಾಗಿಯೂ ಇರುವಿ. ನೀನು ಇನ್ನು ಮೇಲೆ ಹಾಂ ಇದು ಏನಂತಂದರೆ, ಈ ವಾಕ್ಯ ಲೂಸಿಫರ್ನಿಗೆ ಹೊಂದತಕ್ಕಂಥದ್ದು. ಲೂಸಿಫರ್ನ ಕೈಗೆ ಅಧಿಕಾರ ಕೊಟ್ಟರು. ನಮ್ಮ ಸ್ಥಾನ ಭದ್ರಪಡಿಸ್ಕೊಳ್ಬೇಕಲ್ಲ. ನಾವೆಲ್ಲ ಸ್ಥಾನಗಳನ್ನು ಅಲಂಕರಿಸಿದ್ದೀವಿಲ್ಲ. ಈ ಸಭೆ ಆದಂತಂದಮೇಲೆ ನಾನು ಪಾಸ್ಟರ್ ಆಗಿದ್ದೀನಿ, ಇದಕ್ಕೆ ತಕ್ಕಂಗೆ ನಾನು ನಡಿಬೇಕಿಲ್ಲ. ನಡಲಿಲ್ಲ ಅಂತಂದರೆ ಟ್ರಾನ್ಸ್ಫರ್ ಮಾಡ್ತಾರಾ? ಎಲ್ಲರಿಗೂ ಒಂದೊಂದು ಇದೆನಾ? ನಾನು ಚೆನ್ನಾಗಿದ್ದು ನಾನು ನಿಮ್ಮನ್ನು ಹೊಂದಿಕೊಂಡು ನಿಮಗೆ ಸರಿಯಾದ ವಾಕ್ಯ ಸರಿಯಾದ ದಾರಿಯಲ್ಲಿ ತಿಳಿಸಿ ನಡೆದ್ರೆ ಬಹುಕಾಲದವರೆಗೆ ಇರ್ತೀವಿ. ಯಾಕಂದರೆ ಆ ಸ್ಥಾನಕ್ಕೆ ಇರ್ತಕ್ಕಂಥ ಗೌರವ, ಆ ಸ್ಥಾನ ಯಾವ ರೀತಿಯಿಂದ ಉಪಯೋಗಿಸ್ಕೊಳ್ಬೇಕಂತ ಅನ್ನೋದ್ರ ಬಗ್ಗೆ ಅದೇ ಪ್ರಕಾರವಾಗಿ ನಿಮಗೂ ಕೂಡ ಇದೆ. ಒಬ್ಬ ಸಭಿಕನಾಗಿ ನೀನಿದ್ದೀಯಾ, ಒಬ್ಬ ಉಗ್ರಾಣಿಕನಾಗಿ ನೀನಿದ್ದೀಯಾ, ಒಬ್ಬ ಖಜಾಂಚಿಯಾಗಿ ನೀನಿದ್ದೀಯಾ. ಅನೇಕ ಸ್ಥಾನಗಳನ್ನು ನಾವು ಅಲಂಕರಿಸಿಕೊಂಡಿದ್ದೀವಲ್ಲ, ಅದಕ್ಕೆ ತಕ್ಕನಾಗಿ ನೀವು ನಡಿಬೇಕಂತೇಳಿ ಅದಕ್ಕೆ ಉದಾಹರಣೆ ಹೇಳ್ತಾನೇನಂತಂದರೆ, ಆ ಸುಲಕ್ಷಣ ಸುಂದರನಾಗಿರ್ತಕ್ಕಂಥ ಆ ಲೂಸಿಫರ್ನು ಅವನಿಗೆ ಒಂದು ಒಳ್ಳೆಯ ಅಧಿಕಾರ ಕೊಟ್ಟಾಗ ಏನು ಮಾಡಿದನಂತಂದರೆ, ದೇವರಿಗಿಂತ ಹೆಚ್ಚಿನ ಉನ್ನತ ಸ್ಥಾನ, ತಾರೆಗಳ ಮಧ್ಯದಲ್ಲಿ ನಾನು ಸಿಂಹಾಸನವನ್ನು ಹಾಕಿ
ನಾನು ಏನು ಮಾಡ್ತೇನೆ, ದೇವ್ರಿಗಿಂತ ಮೇಲೋಗಿ ಕುಂತು ಈ ರಾಜಾಡಳಿತ ಮಾಡ್ತೇನೆ, ಪರಲೋಕ ರಾಜ್ಯವನ್ನು ಆಳ್ತೇನೆ ಅಂತೇಳಿ ಮಾಡಿರಲಿಲ್ಲ. ಇನ್ನು ತಲೆಗೆ ಬಂದಿತ್ತಂತೆ ಅವನಿಗೆ. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು, ದೇವರ ಅಂತರಂಗವನ್ನು ನೋಡುವಂಥವನಾಗಿದ್ದಾನೆ. ನಮ್ಮನ್ನು ಸೃಷ್ಟಿಸಿರ್ತಕ್ಕಂಥ, ನಮ್ಮನ್ನು ನಿರೂಪಿಸಿರ್ತಕ್ಕಂಥ ಆ ದೇವರು ನಮ್ಮನ್ನು ಮಾಡಿದ್ದಾನೆ ಅಂತಂದರೆ ನಮ್ಮ ಮನಸ್ಸಿನ ಅಂತರಂಗ ಗುರ್ತಾಗೋದಿಲ್ಲ. ಬರೀ ಆ ಲೂಸಿಫರ್ ಯೋಚನೆ ಮಾಡಿದ್ದ, ಇನ್ನೂ ಮಾಡಿರಲಿಲ್ಲ. ಬಿಟ್ಟರು ಮಾಡ್ತಿದ್ನೋ ಏನೋ, ದೇವರು ಅಲ್ಲಿ ಮಟ್ಟಿಗೆ ಬಿಡಲಿಲ್ಲ. ಅದಕ್ಕಾಗಿ ನಾನು ಹೇಳ್ತೀನಿ ಏನಂತಂದರೆ, ನಿಮ್ಮ ಸ್ಥಾನಗಳನ್ನು ನೀವು ಸರಿಯಾಗಿ ಕಾಪಾಡಿಕೊಳ್ರಿ. ಪ್ರತಿಯೊಬ್ಬೊಬ್ಬರು, ನೀನು ಹಿರಿಯ ಯಜಮಾನನಾಗಿದ್ದೀಯಾ ನಿನ್ನ ಕುಟುಂಬಕ್ಕೆ, ನಿನ್ನ ಕುಟುಂಬದ ಜವಾಬ್ದಾರಿ ನಿನಗಿದೆಯಾ, ನೀನು ಅದನ್ನು ಕಾಯ್ಕೊಳ್ಬೇಕು. ಇಲ್ಲಪ್ಪ ಅಂತಂದರೆ ಎಲ್ಲರನ್ನ ಬೀದಿಗೆ ತಂದರೆ ಅದು ಇರ್ತದ. ಮಕ್ಕಳು ಬಂದು ಕಸ್ಕೊಂಡ್ಬಿಡ್ತಾರೆ, ಹೋಗೋ ಕಡೆ ಎಲ್ಲೇನು ಕುಡಿದು ಬಿದ್ದುಬಿಡು ನೀನು, ನಾವೆಲ್ಲ ಮಾಡ್ಕೊತೀವಿ ಅಂತ ಕಸ್ಕೊಂಡ್ಬಿಡ್ತಾನೆ. ಹೌದಿಲ್ಲ? ಅಂಥ ದೇವದೂತನನ್ನು ಬಿಡಲಾರ್ದಂಥ ಆ ತಂದೆ ಇವತ್ತಿನ ದಿವಸದಲ್ಲಿ ಆತನ ಭೂಮಿಯಲ್ಲಿ ಬಿದ್ದು ಈ ಮನುಷ್ಯರೊಟ್ಟಿಗೆ ಶೋಧನೆಗಳನ್ನು ಮಾಡ್ತಾ ಆತನು ತನ್ನ ರಾಜಭಾರವನ್ನು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ದೇವರು ಹೇಳ್ತಾನೆ ಏನಂತಂದರೆ, ಆ ಸೈತಾನನ ಬಗ್ಗೆ ಯಾವಾಗಲೂ ಎಚ್ಚರವಾಗಿರ್ರಿ. ಈ ಲೋಕದಲ್ಲಿ ಪ್ರತಿಯೊಂದೊಂದು ಕೆಲಸ ಮಾಡಲಿ, ನಾನೇ ಮಾಡಲಿ, ನೀನೇ ಮಾಡಲಿ, ಪ್ರತಿಯೊಬ್ಬರು ಏನೇ ಕೆಲಸ ಮಾಡಿದರೂ ಕೂಡ ಅದು ಸೈತಾನನ ಮುಖಾಂತರವೇ ಆಗಿರ್ತದೆ. ನಿನ್ನ ತಲೆಯಲ್ಲಿ ಕೆಟ್ಟ ಯೋಚನೆ ಬರ್ತದೆ ಅಂತಂದರೆ ಅವ್ನು ಸೈತಾನ ತುಂಬಿರ್ತಕ್ಕಂಥದ್ದೇ ಇರ್ತದೆ. ಯಾಕಂತಂದರೆ ಆ ಸೈತಾನನ ಸಮೂಹವೇ, ಆ ದಂಡೆ ಈ ಭೂಲೋಕದಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ನಾವು ತಿಳಿದುಕೊಳ್ಬೇಕೇನಂತಂದರೆ, ಈ ಎಲ್ಲ ಅಸ್ತ್ರಗಳನ್ನು, ಈ ಎಲ್ಲ ವಸ್ತ್ರಗಳನ್ನು ನಾವೇನು ಮಾಡಬೇಕಂತಂದರೆ, ನಮ್ಮ ಜೀವಿತದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾಗಿ ನಾವು ಉಪಯೋಗಿಸಿಕೊಂಡಿದ್ದೀವಿ. ಆದರೆ ನಿಜಕ್ಕೂ ದೇವರು ನಿಮ್ಮನ್ನು ದೀರ್ಘಕಾಲದವರೆಗೂ ಒಂದೇ ಲೆವೆಲ್ ನಿಮ್ಮನ್ನು ಸಂರಕ್ಷಿಸಲಿಕ್ಕಿದ್ದಾನೆ. ಆದ್ದರಿಂದ ಪ್ರಿಯರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸಭಾ ಬಂಧುಗಳೇ, ಈ ಸಂದರ್ಭದಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವಸ್ತ್ರಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಾವು ಜೀವಿಸಿ ಕ್ರೈಸ್ತತ್ವಕ್ಕೆ ಘನ ಮಾನ ಮಹಿಮೆಯನ್ನು ತರ್ತಕ್ಕಂಥ ಮಕ್ಕಳು ನಾವಾಗಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲು. ಕೊನೆಯದಾಗಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಆಡುವ ಸಂಗೀತದಲ್ಲಿ 216ನೇ ಸಂಗೀತವನ್ನು ಆಡುವುದರ ಮುಖಾಂತರವಾಗಿ ನಾವೆಲ್ಲರೂ ಹಂತಕ್ಕೆ ಹೋಗೋಣ. 216ನೇ ಸಂಗೀತ. ನಿನ್ನವ ಪ್ರಿಯ ಕರ್ತನೇ, ನಿನ್ನ ವಾಕ್ಯ ಕೇಳಿದೆ, ಇನ್ನು ಕೇವಲ ನಿನ್ನ ನ್ಯೂನ್ಯಕ್ಕೆ ಸೇರೋದೆ ನಿನ್ನ ನೊಂದಾಯದೆಗೆ ನಿನ್ನ ಪ್ರಿಯವೆಗೆ ಪ್ರಿಯ ರಕ್ಷಕ ನೀ ಪ್ರತಿಷ್ಠಿಸೆ ನಾನು ಲಯ ಪಾಲಿಸು ದೃಢ ನಿಶ್ಚಯ ನಿನ್ನ ಚೇತನದು ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ಪೂಜೆ ಕಂಬಕ್ಕೆ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ಕೊನೆಯ ವಚನ. ತಳವಿಲ್ಲದ ಪ್ರೀತಿ ಸಾಗರ ವಾಚತೀರ್ಥ ಹರ್ಷವೇ ನನಗಾಗಲು
ನಿನ್ನ ದರ್ಶನ ನಿನ್ನ ಪುತ್ರ ನೀನಾಗೆ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ಕ್ರೋಜ ಕಾಂಬಕ್ಕೆ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ನೊಂದ ಒಟ್ಟಾಗಿ ಕರ್ತನ ಪ್ರಾರ್ಥನೆ ಹೇಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನೇ ನಿನ್ನ ಸಹಾಯ ಐಕ್ಯತೆ ಅನ್ಯೋನ್ಯತೆ ಚಿರಶಾಂತಿ ನೆಮ್ಮದಿ ಕೂಡಿ ಬಂದಿರತಕ್ಕಂಥ ಎಲ್ಲ ನಿನ್ನ ಸಭಿಕರ ಮೇಲೆ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ. ಆಮೇನ್.